ಇದೊಂದು ಬ್ಲಾಕ್ ಮೇಲ್ ಮಾಡುವಂತ ಅಥವಾ ಶಕ್ತಿ ಪ್ರದರ್ಶನ ಮಾಡುವಂತ ಸಮಾವೇಶ ಮಾಡಕ್ಕೆ ಹೊರಟಿದ್ರೆ ವಿನಃ ಇಡೀ ಸಮಾವೇಶದಲ್ಲಿ ಮೋದಿ ಅವರನ್ನ ಟೀಕೆ ಮಾಡುವ ಒಂದು ಅಂಶದ ಕಾರ್ಯಕ್ರಮ ಆಗಿತ್ತೇ ವಿನಃ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತನಾಡಕ್ಕೆ ರೆಡಿ ಇಲ್ಲ. ವೇದಿಕೆ ಮೇಲೆ ಇದ್ದು ಸಾಧನೆಯನ್ನ ಹೊಗಳಬಿಟ್ಟು ಭಾಷಣ ಮಾಡ್ಬಿಟ್ಟು ಎದ್ದೋದ್ಮೇಲೆ ಅವ್ರಿಗೆ ಮುಖ್ಯಮಂತ್ರಿಗಳು ಸ್ವಾಗತನೂ ಮಾಡಲ್ಲ ಅಂದ್ರೆ ಅದು ಪಾಪ ಅಲ್ವಾ? ಅಂದರೆ ಒಟ್ಟಾರೆ ಮಾಡಿದ್ದೇನೆಂದರೆ ಅವತ್ತು ನಾವು ಆರೋಪಿಸಿದಂಗೆ, ನಮ್ಮ ರಾಜ್ಯದ ಅಧ್ಯಕ್ಷರು ಆರೋಪಿಸಿದಂಗೆ ಇದೊಂದು ಬ್ಲಾಕ್ ಮೇಲ್ ಮಾಡುವಂಥ ಅಥವಾ ಶಕ್ತಿ ಪ್ರದರ್ಶನ ಮಾಡುವಂಥ ಸಮಾವೇಶ ಮಾಡಕ್ಕೆ ಹೊರಟಿದ್ರೆ ವಿನಃ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡುವಂಥ ಸಮಾವೇಶ ಇದು ಆಗಿರಲಿಲ್ಲ ಅನ್ನುವಂಥದ್ದು. ಸುರ್ಜೇವಾಲಾಗೂ ಮೈಸೂರಿನ ಸಾಧನಾ ಸಮಾವೇಶಕ್ಕೂ ಸರ್ಕಾರದ ಸಾಧನಾ ಸಮಾವೇಶಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ? ಹಂಗಾದ್ರೆ ಸುರ್ಜೇವಾಲಾ ಅವರು ಯಾರು? ಹಂಗಾದ್ರೆ ಇವತ್ತು ಏನು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಅಥವಾ ಶಾಸಕರ ಅಸಮಾಧಾನವನ್ನು ನಿವಾರಣೆ ಮಾಡುವಂಥ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತಾ ಇರುವಂಥ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ರಾಜಕಾರಣಿ ಅಂತ ಅಂದ್ಕೊಳ್ಳೋಣ. ಇಡೀ ಸಮಾವೇಶದಲ್ಲಿ ಮೋದಿಯವರನ್ನು ಟೀಕೆ ಮಾಡುವ ಒಂದು ಅಂಶದ ಕಾರ್ಯಕ್ರಮ ಆಗಿತ್ತೇ ವಿನಃ ಕೇಂದ್ರ ಸರ್ಕಾರದ ಯಾವ ನೆರವನ್ನು ಅಥವಾ ಯಾವ ಯೋಜನೆಯನ್ನು ಒಂದೇ ಒಂದು ಕ್ಷಣವೂ ಸ್ಮರಿಸುವಂಥ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಹಿರಿಯ ನಾಯಕರಾದಂಥ ಖರ್ಗೆ ಅವರು ಒಬ್ಬರು ನಾಯಕರುಗಳು ಮಾಡಲಿಲ್ಲ. ಹಂಗಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟೇ ಇಲ್ವಾ ನಮ್ಮ ಜಿಲ್ಲೆಗೆ? ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತನಾಡೋಕ್ಕೆ ರೆಡಿ ಇಲ್ಲ. ಒಂದೇ ಒಂದು ಅಂಶವನ್ನು ಈ ಬಾರಿಯ ಮೊನ್ನೆಯ ಸಮಾವೇಶದಲ್ಲಿ ಹೇಳಿಲ್ಲ. ನೋಡಿ, ಮೈಸೂರು ಜಿಲ್ಲೆಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ನ್ಯಾಷನಲ್ ಏನು ನಮ್ಮದು ಹೈವೇ ಅಥಾರಿಟಿ 275ನ ರಾಷ್ಟ್ರೀಯ ಹೆದ್ದಾರಿ ಏನು ಬರ್ತಾ ಇದೆ, ಅದಕ್ಕೆ 2502 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. 2502 ಕೋಟಿ. ಬ್ಲಾಕ್ ಸ್ಪಾಟ್ ರೆಕ್ಟಿಫಿಕೇಷನ್ನು ಎಲ್ಲಿ ಹಳ್ಳ ಬಿದ್ದಿದೆ ಅದಕ್ಕೆ ಅಂತೇಳಿ ನಮ್ಮ ಸರ್ಕಾರ ಕೇಂದ್ರದಿಂದ 127 ಕೋಟಿ ಕೊಟ್ಟಿದ್ದಾರಲ್ಲ, ಸ್ಮರಣೆ ಮಾಡಬೇಕಾಗಿರಲಿಲ್ವಾ? ಒಟ್ಟು ಬರೀ ರಾಷ್ಟ್ರೀಯ ಹೆದ್ದಾರಿಗೇ 2629 ಕೋಟಿ ರೂಪಾಯಿಗಳನ್ನು ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರಲ್ಲ, ಹೇಳಬೇಕಾಗಿತ್ತಲ್ವ? ಹಂಗಾರೆ ನನಗನ್ಸುತ್ತೆ ನವಂಬರಲ್ಲಿ ಅಧಿಕಾರ ಹಸ್ತಾಂತರ ಆಗುವಂಥ ಈ ಸಂದರ್ಭದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀರೇನೋ, ಅದಕ್ಕೆ ನೀವು ಮೋದಿಯವರನ್ನು ಬೈತಾ ಇದ್ದೀರೇನೋ, ಅದರ ಸಮಾವೇಶವೇನೋ ಅಂತ ನನಗನ್ನಿಸ್ತಾ ಇತ್ತು. ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತೀವೋ ಆ ರೀತಿಯಲ್ಲಿ ಚುನಾವಣೆಗೆ ಸಜ್ಜಾಗಿರುವಂತೆ ಅನ್ನಿಸ್ತಾ ಇದ್ದಂಥ ಸಮಾವೇಶದಲ್ಲಿ ಒಂದೇ ಒಂದು ಶಿಷ್ಟಾಚಾರದ ಪಾಲನೆ ಆಗಿಲ್ಲ. ಆ ಶಿಷ್ಟಾಚಾರದಲ್ಲಿ ನಮ್ಮ ಕೇಂದ್ರದ ಸಚಿವರನ್ನು ಆದಿಯಾಗಿ ಯಾರನ್ನೂ ನೀವು ಸ್ಮರಣೆ ಮಾಡುವಂಥ, ಯಾರನ್ನೋ ಅದನ್ನು ಗೌರವಿಸುವಂಥ ಕರೆದು ವೇದಿಕೆಯಲ್ಲಿ ಕರೆದು ಮಾಡಿದ್ದಿದ್ದರೆ ಅದಕ್ಕೊಂದು ಅರ್ಥ ಬರ್ತಾ ಇತ್ತು. ಸಾಧನೆ ಸಮಾವೇಶದಲ್ಲಿ ನಮ್ಮ ಮಂತ್ರಿಗಳಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ನಾವೇ ಗಿಫ್ಟ್ ಕೊಟ್ಕೊಳ್ಳೋದು, ನಾವೇ ಮೊಮೆಂಟೋಗಳನ್ನ ಕೊಟ್ಕೊಳ್ಳೋದು, ಸರ್ಕಾರನೇ ನಡೆಸ್ತಾ ಇರೋದು ಇದು ಕಾರ್ಯಕ್ರಮ. ಅದಕ್ಕೆ ಉಪಮುಖ್ಯಮಂತ್ರಿ ಗಿಫ್ಟು, ಮುಖ್ಯಮಂತ್ರಿಗಳಿಗೆ ಗಿಫ್ಟ್ ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಈ ರೀತಿಯಲ್ಲಿ ಸರ್ಕಾರ ತೆರಿಗೆದಾರರ ಹಣವನ್ನು ಪೋಲು ಮಾಡಿದೆ ಅಂತ ಹೇಳ್ತಾ, ಅಲ್ಲ ಪಾಪ ತಾನೇ ಅದು. ವೇದಿಕೆ ಮೇಲಿದ್ದು ಅವರು ಸರ್ಕಾರನ ಹೊಗಳಿ ನಮ್ಮ ಕರ್ನಾಟಕ ಸರ್ಕಾರದ ಸಾಧನೆಯನ್ನು ಹೊಗಳಬಿಟ್ಟು ಭಾಷಣ ಮಾಡಿಬಿಟ್ಟು ಎದ್ದೋದ್ಮೇಲೆ ಅವ್ರಿಗೆ ಮುಖ್ಯಮಂತ್ರಿಗಳು ಸ್ವಾಗತನೂ ಮಾಡಲ್ಲ ಅಂದ್ರೆ ಅದು ಪಾಪ ಅಲ್ವಾ? ನಾನು ಅದನ್ನೇ ಹೇಳಿದೆ, ಸಾಂಸ್ಕೃತಿಕ ನಗರಿ ಒಳಗೆ ನಾವು ಅಸಂಸ್ಕೃತಿನ ಬಿಂಬಿಸ್ದಂಗೆ ಆಗೋಯ್ತಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳೋಕ್ಕೇನಾಗಿತ್ತು? ಡಿ ಕೆ ಶಿವಕುಮಾರನ ಆ ಅರ್ಥದಲ್ಲಿ ಪಾಪ ಅಂತ ಹೇಳಿರೋದು. ಅವ್ರು ಹೇಳ್ಬಿಟ್ಟು ಹೋದ್ರು, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಗೌರವಿಸ್ಲಿಲ್ಲ ಅಂತ. ಖಂಡಿತ ಮಾಡ್ಬೋದು. ಇಷ್ಟು ಯೋಜನೆಗಳು ನಾನು ಹೇಳಿದ್ರದ್ದು ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ದೆ, ನಾನು ಮಾಡಿದ್ದಲ್ಲ, ಅಧಿಕಾರಿಗಳು ಮಾಡಿರುವಂಥ ಪುಸ್ತಕ ಇದು. ದಿಶಾ ಮೀಟಿಂಗಲ್ಲಿ HD ಕುಮಾರಸ್ವಾಮಿ ಎದುರುಗಡೆ ಒಪ್ಕೊಂಡಿರುವಂಥದ್ದು. ಈ ಪುಸ್ತಕದಲ್ಲಿ ಕೆಲವು 98% ಪ್ರಗತಿ ತೋರಿಸಿದ್ದಾರೆ,
ಕೆಲವು ಈ ವರ್ಷ ಪ್ರಾರಂಭ ಆಗಿದ್ದು 3.5-4% ಪ್ರಗತಿಯ ಇದರಲ್ಲಿ ಚಿತ್ರಣನೂ ಇದೆ. ಈ ವರ್ಷ ಪ್ರಾರಂಭ ಆಗಿದ್ದ ಚಿತ್ರಣನೂ ಇದರಲ್ಲಿ ಇದೆಯಲ್ಲ. 2021ರಿಂದ 25 10,000 ಕೋಟಿ ಕೊಟ್ಟಿದ್ದಾರಲ್ಲ.